2025 ಹೊಸ ವರ್ಷದ ಹೊಸ್ತಿಲಲ್ಲಿದ್ದೀವಿ. ಯಾವ 4 ರಾಶಿಗಳಿಗೆ ಶನಿ ಶುಭ ಫಲವನ್ನ ಕೊಡ್ತಾ ಇದ್ದಾನೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಒಬ್ರು ಕಾಲರ್ ಇದ್ದಾರೆ ಈಗ ಹಾಸನದಿಂದ ಕುಮಾರಸ್ವಾಮಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಏನ್ ಕೇಳಬೇಕಿತ್ತು, ನಿಮ್ಮ ಪ್ರಶ್ನೆ ಏನು? ನಮ್ಮ ಮುಂದೆ ಯಾವ ರೀತಿ ಇರುತ್ತೆ ಆರ್ಥಿಕ ಸಮಸ್ಯೆ ಒಂದು ಸ್ವಲ್ಪ. ನಿಮ್ಮ ರಾಶಿ ಯಾವುದು? ಮಿಥುನ ರಾಶಿ. ಮಿಥುನ ರಾಶಿ. ಓಕೆ, ಮಾತಾಡಿ ಶಾಸ್ತ್ರಿಗಳಿದೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಪ್ರೋಗ್ರಾಮ್ ಡೈಲಿ ನೋಡ್ತೀವಿ. ಒಂದ್ಸತಿ ಸಿಕ್ಕಿತ್ತು, ಒಳ್ಳೇದಾಗಿತ್ತು. ಹಾಗಾಗಿ ಮತ್ತೆ ಟ್ರೈ ಮಾಡಿದೆ. ಮತ್ತೆ ಅದೇ ಪರಿಸ್ಥಿತಿ, ಕೆಲಸ ಇರಲ್ಲ ಒಂದೊಂದು ವಾರ. ಇನ್ನು ನಿಮಗೆ ಅಷ್ಟು ಪೂರ್ಣವಾದ ಫಲ ಸಿಕ್ಕಿಲ್ಲ ಅಂತ ಅಲ್ವಾ? ಹೌದು ಸರ್. ನೋಡಿ, ನಿಮಗೆ ನಿಮ್ಮ ರಾಶಿಗೆ ಕರ್ಮಾಧಿಪತಿ ಗುರು, ಆತ ಈಗ ವ್ಯಯದಲ್ಲಿದ್ದಾನೆ. ಹೀಗಾಗಿ ನಿಮಗೆ ಪರಿಶ್ರಮ, ತೊಡಕು, ಬರೀ ಶನೈಶ್ಚರ, ನಾನೀಗ ಹೇಳ್ತಾ ಇದ್ದೀನಿ ಶನೈಶ್ಚರದಿಂದಾಗಿ ಒಳ್ಳೆಯ ಫಲ ಇದೆ ಅಂತ. ಖಂಡಿತ ಇದೆ, ಇಲ್ಲ ಅಂತಲ್ಲ. ಆದರೆ ಬೇರೆ ಗ್ರಹಗಳು ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಈಗ ನಿಮಗೆ ಕರ್ಮಾಧಿಪತಿ, ನಿಮ್ಮ ರಾಶಿಯನ್ನು ಗಮನಿಸಿದಾಗ ಕರ್ಮಾಧಿಪತಿ ಗುರು ಆತ ವ್ಯಯದಲ್ಲಿರೋ ಕಾರಣದಿಂದಾಗಿ ನಿಮಗೆ ಈ ಥರ ಒಂದು ಏನು ಸಮಾಧಾನ ಅನ್ನೋದಿಲ್ಲ. ಈ ಕಾರಣದಿಂದಾಗಿ ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ನೀವು ನೋಡಿ, ಮೇ 14ರವರೆಗೆ ಗುರುಕ್ಷೇತ್ರಕ್ಕೆ ಹೋಗಿ ಪ್ರತಿ ಗುರುವಾರ ಸ್ವಲ್ಪ ಕಡಲೆ, ಸ್ವಲ್ಪ ಬೆಲ್ಲ ಇದನ್ನು ದಾನ ಮಾಡಿ ಪ್ರತಿ ಗುರುವಾರ ಕೊಟ್ಟು ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಖಂಡಿತ ಅನುಕೂಲ ಆಗುತ್ತೆ. ಗುರುವಿನಲ್ಲಿ ಶ್ರದ್ಧೆ ಇಟ್ಟವರಿಗೆ ಖಂಡಿತ ಫಲರಹಿತತೆ ಇಲ್ಲ, ಫಲ ಬರ್ತದೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಬೆಂಗಳೂರಿನಿಂದ ಮನೋಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮನೋಜ್ ಅವರೇ. ಮೇಡಮ್ ನಮಸ್ತೆ. ನಮಸ್ಕಾರ. ಕೇಳಿ ಸರ್, ನಿಮ್ಮ ಪ್ರಶ್ನೆ ಏನು? ಮೇಡಮ್, ಇದು ಆರ್ಥಿಕ ಮಟ್ಟದಲ್ಲಿ ತುಂಬಾನೇ ತೊಂದರೆಗಳಾಗ್ತಾ ಇದಾವೆ. ಮತ್ತೆ ಶೈಕ್ಷಣಿಕ ವರ್ಷದಲ್ಲಿ ಕಳೆದ ಲಾಸ್ಟ್ 3 ತಿಂಗಳಿಂದ ತುಂಬಾನೇ ಬೇಸರ ಆಗ್ತಿದಾವೆ. ಏನೇ ಮಾಡಿದ್ರು ಯಾವುದೇ ರೀತಿಯಂತ ಫಲಗಳು ಸಿಗ್ತಾ ಇಲ್ಲ. ನಿಮ್ ರಾಶಿ ಯಾವುದು? ಸಿಂಹ ರಾಶಿ. ಸಿಂಹ ರಾಶಿ. ಮಾತಾಡಿ ಶಾಸ್ತ್ರಿಗಳ. ನಮಸ್ಕಾರ ಮನೋಜ್ ಅವರೇ. ನಮಸ್ತೆ ಸ್ವಾಮಿ. ನಮಸ್ಕಾರ. ಅರ್ಥ ಆಯಿತು. ಪಾಪ ಕೇಳಿದ್ರಿ, ಯಾವುದೇ ರೀತಿಯಲ್ಲಿ ನಿಮಗೆ ಸಹಕಾರಗಳು ಸಿಗ್ತಾ ಇಲ್ಲ. ನೀವು ಹೇಳಿದ್ರಿ ಈಗ ಸಿಂಹರಾಶಿಯವರಿಗೆ ಒಳ್ಳೆ ಯೋಗ ಇದೆ ಅಂತ ಕೇಳಿಸ್ಕೊಂಡೆ, ಶಶಯೋಗ ಇದೆ ಅಂತ ಹೇಳಿದ್ರಿ. ಆದರೆ ಯಾವುದು ಅನ್ವಯ ಆಗ್ತಾ ಇಲ್ಲ ಅಂತ ತಮ್ಮ ಪ್ರಶ್ನೆ ಅಲ್ವಾ? ಹೌದು ಸ್ವಾಮಿಗಳೇ. ನೋಡಿ, ಈಗ ನಿಮ್ಮ ಜಾತಕವನ್ನು ಅಂದರೆ ನಿಮ್ಮ ರಾಶಿಯನ್ನು ಗಮನದಲ್ಲಿಟ್ಕೊಂಡು ಬೇರೆ ಬೇರೆ ಗ್ರಹಗಳ ಚಿಂತನೆಯನ್ನು ಮಾಡೋಣ. ಸಿಂಹರಾಶಿಯವರಿಗೆ ಧನಾಧಿಪತಿಯಾಗಿರ್ತಕ್ಕಂಥವನು, ವಿದ್ಯಾಧಿಪತಿಯಾಗಿರ್ತಕ್ಕಂಥವನು, ಅಂದರೆ ಯಾವುದು ಪ್ರಾಪ್ತಿಯೋ ಆ ಪ್ರಾಪ್ತಿ ತಂದುಕೊಡ್ತಕ್ಕಂಥ ಗ್ರಹ ಬುಧ, ಆತ ಶತ್ರು ಕ್ಷೇತ್ರದಲ್ಲಿದ್ದಾನೆ. ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಸ್ವಲ್ಪ ಪ್ರಮಾಣದ ಫಲವನ್ನು ನಿಮಗೆ ತಂದುಕೊಟ್ಟು ಹೆಚ್ಚು ಇಲ್ವಲ್ಲ ಅನ್ನೋ ಒಂದು ಕೊರಗನ್ನು ಮನಸ್ಸಲ್ಲಿ ಇಡುತ್ತಾನಾತ. ಆದರೆ ಶನೈಶ್ಚರನ ಮಟ್ಟಿಗೆ ನೋಡಿದಾಗ ನಿಮಗೆ ಅನುಕೂಲಗಳು, ಸೀನಿಯರ್ಸಿಂದ ಅನುಕೂಲಗಳಾಗವು. ನಿಮ್ಮಿನ ಹಿರಿಯರು, ನಿಮಗಿಂತ ಅನುಭವಸ್ಥರು, ಅಂಥವರ ಒಬ್ಬರು ಮಾರ್ಗದರ್ಶನ ಸಿಕ್ಕು ನಿಮಗೆ ಅನುಕೂಲ ಆಗ್ತಕ್ಕಂಥ ಕಾಲ ಈಗ ಬಂದಿದೆ. ಈಗ ಶನೈಶ್ಚರನ ಪ್ರಭಾವ ನಿಮಗೆ ಖಂಡಿತ ಅಂದರೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಆತಂಕ ಬೇಡ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಒಂದು 48 ದಿವಸ, ಒಂದು ಮಂಡಲ ಅಂತ ಕರೀತಾರೆ. ಶ್ರದ್ಧೆಯಿಂದ ಇದನ್ನು ಮಾಡಿ ನೋಡಿ, ಖಂಡಿತ ಅನುಕೂಲ ಆಗುತ್ತೆ, ಏಳಿಗೆ ಆಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಎಸ್, ಈಗ ಸಿದ್ದು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಿದ್ದು ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಏನು ಪ್ರಶ್ನೆ ನಿಮ್ಮದು? ಮೇಡಮ್, ನಮ್ದು ಒಂದು 6.5 ವರ್ಷ ಆಯ್ತು. ಗೌರ್ಮೆಂಟ್ ಸರ್ವೆಂಟ್ ಇದ್ವಿ ನಾವು. ಸಸ್ಪೆಂಡ್ ಪೀರಿಯಡ್ ಅಲ್ಲಿ ಇದೀವಿ. ಮೇಡಮ್ ಕುಂಭ ರಾಶಿ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ ಮಾತಾಡಿ. ನಮಸ್ಕಾರ ಸಿದ್ದು. ಗುರುಜಿ ನಮಸ್ತೆ. ನಮಸ್ಕಾರ. ನಿಮಗೆ ಈಗ ಸ್ವಲ್ಪ ಏರುಪೇರಾಗಿದೆ ಪಾಪ ಕೆಲಸದಲ್ಲಿ ಅಂತ ಹೇಳಿದ್ರಿ. ನೋಡಿ, ಕುಂಭರಾಶಿಯ ಕರ್ಮಾಧಿಪತಿ, ಕುಂಭರಾಶಿಗೆ ಶನೈಶ್ಚರ ಸ್ವಕ್ಷೇತ್ರದಲ್ಲಿದ್ದಾನೆ. ಅದರ ಬಲ ಇದೆ, ಇಲ್ಲ ಅಂತಲ್ಲ. ಆದರೆ ಕರ್ಮಸ್ಥಾನ, ವೃತ್ತಿಯ ಸ್ಥಾನವನ್ನು ಗಮನಿಸಿಕೊಂಡಾಗ ಆ ಅಧಿಪತಿಯಾಗಿರ್ತಕ್ಕಂಥ ಕುಜ ನಿಮಗೆ ಈಗ ನೀಚ ಸ್ಥಾನದಲ್ಲಿದ್ದು ವಕ್ರನಾಗಿ ಅವನು ವಾಪಸ್ ಮಿಥುನ ಕಡೆಗೆ ಹೋಗ್ತಾ ಇದ್ದಾನೆ. ಇದು ತೊಂದರೆ ಇರತಕ್ಕಂಥದ್ದು. ಈ ಕುಂಭರಾಶಿಗೆ ಈ ಕುಜ ಕರ್ಮಾಧಿಪತಿ, ವೃತ್ತಿಯ ಅಧಿಪತಿ ಬಲಹೀನ, ಅಂದರೆ ಅವನು ಶತ್ರು. ಈ ಕಾರಣದಿಂದಾಗಿ ಸ್ವಲ್ಪ ತೊಡಕುಗಳು ಸಿಕ್ಕಾಕೊಂಡಿರೋ ಸಾಧ್ಯತೆಗಳು ಇಂಥದ್ದೆಲ್ಲ ಸೂಚಿಸ್ತಾ ಇದೆ. ಇದಕ್ಕೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯನ ಪ್ರಾರ್ಥನೆಯಿಂದಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಕಲ್ಸಕ್ಕರೆ ಹಾಗೂ ಕೊಬ್ಬರಿ ಇದನ್ನು ತಗೊಂಡು ಹೋಗಿ ನೀವು ಸ್ವಾಮಿಗೆ ಸಮರ್ಪಣೆ ಮಾಡಿ ಪ್ರದಕ್ಷಿಣೆ ಹಾಕಿ ಬನ್ನಿ. ಖಂಡಿತ ಅನುಕೂಲ ಆಗುತ್ತೆ. ಇದನ್ನು 11 ಮಂಗಳವಾರ ಕಾಲ ಮಾಡಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಇನ್ನು ಹಾವೇರಿಯಿಂದ ಗಣೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಗಣೇಶ್ ಅವರೇ. ನಮಸ್ತೆ ಗುರುಗಳೇ. ನಮಸ್ತೆ. ನಿಮ್ಮ ಪ್ರಶ್ನೆ ಏನು?
4/9/1970. ಗಣೇಶ್ ಅವರೇ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ರಾಶಿ? ರಾಶಿ ಹೇಳಿ. ನಂದು ಮಕರ ಲಗ್ನ ಮತ್ತು ಶನಿ ನೀಚನಾಗಿದ್ದ. ರಾಶಿ ಶನಿ ಯಾವುದು? ಬಗ್ಗೆನೇ ಇದೆ. ಕನ್ಯಾ ರಾಶಿ. ಕನ್ಯಾ ರಾಶಿ. ಮಾತಾಡಿ ಶಾಸ್ತ್ರಿ. ಗಣೇಶ್ ಅವರೇ ನಮಸ್ಕಾರ. ನಮಸ್ಕಾರ ಗಣೇಶ್ ಅವರೇ. ನಮಸ್ತೆ ಸರ್. ನಮಸ್ತೆ. ಹೇಳಿ ಹೇಳಿ ಹೇಳಿ. ನಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಸಂತೋಷ. ನಮಗೆ ಖುಷಿ ಆಗ್ತದೆ ನಿಮ್ಮ ಪ್ರೋಗ್ರಾಮ್ ನೋಡ್ಲಿಕ್ಕೆ, ಬಹಳ ಸಂತೋಷ ಆಗ್ತದೆ. ಆಗಲಿ, ಸಂತೋಷ, ಭಾಳ ಸಂತೋಷ. ಹೇಳಿ, ಏನು ನಿಮ್ಮ ಪ್ರಶ್ನೆ ಏನು? ಈಗ ನಂದು 4/9/70. ಅಲ್ಲ, ನಿಮ್ಮ ಪ್ರಶ್ನೆ ಏನು? ನಾನು ರಾಶಿ. ನಂದು ಮಕರ ಲಗ್ನ. ಹಾ ಲಗ್ನಾತ್ ಶನಿನೇ ಇದ್ದಾನೆ. ಹಾ ಅದ್ರಲ್ಲಿ ನನಗೆ ಸ್ವಲ್ಪ ಈಗ ಬಿಸಿನೆಸ್ ಅಲ್ಲಿ ಸ್ವಲ್ಪ ಆಗಾಗ ಬಂದ ಗಿರಾಕಿಗಳೆಲ್ಲ ಕೇಳ್ಕೊಂಡು ಹೋಗ್ತಾರೆ, ಆಮೇಲೆ ಮತ್ತೆ ಬರುದಿಲ್ಲ ವಾಪಸ್ಸು. ಓಹೋ. ಈ ತರ ಸಮಸ್ಯೆಗಳು, ಆಮೇಲೆ ಅರ್ಧಂಬರ್ಧ ಕೆಲಸಗಳು, ಈ ತರ. ಆಯಿತು. ನೋಡಿ, ಕನ್ಯಾ ರಾಶಿಗೆ ಕರ್ಮಾಧಿಪತಿ ಬುಧನೇ ಆಗಿದ್ದಾನೆ. ಬುಧ ಈಗ ಏನು ವೃಶ್ಚಿಕ ರಾಶಿಯಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಆರ್ಡರ್ಸ್ ಬಂದ ಹಾಗಾಗುತ್ತೆ ಅಥವಾ ಫಲ ಸಿಗೋದಿಲ್ಲ, ಈ ರೀತಿಯ ಒಂದು ತೊಡಕು, ಕರ್ಮಾಧಿಪತಿಯ ಬಲಹೀನತೆ. ಹೀಗಾಗಿ ಇದಕ್ಕೆ ಪರಿಹಾರಾರ್ಥವಾಗಿ ನೀವು ವಿಷ್ಣು ಸನ್ನಿಧಾನಕ್ಕೆ, ಮುಖ್ಯವಾಗಿ ನರಸಿಂಹ ಸನ್ನಿಧಾನ, ಆ ಪ್ರಾರ್ಥನೆಯಿಂದ ಅನುಕೂಲ ಆಗುತ್ತೆ ಅಂತ ನರಸಿಂಹ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಹೀಗೆ 12 ಅಥವಾ 24 ಮಂಗಳವಾರ ನೀವು ಪಂಚಾಮೃತ ಸೇವೆ ಮಾಡಿಸಿ. ಸರಳವಾಗಿದೆ, ಸುಲಭವಾಗಿದೆ. ಆ ಸೇವೆಯಿಂದ ಅನುಕೂಲ ಆಗುತ್ತೆ. ನರಸಿಂಹನನ್ನು ನಂಬಿ ಅಂತಃಪ್ರಜ್ಞೆ ಜಾಗೃತವಾಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.